ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಆಂಧ್ರ ಫೇಮಸ್ ಉಪ್ಮಾ ಪೆಸರಟ್ಟನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ. ಉಪ್ಮಾ ಪೆಸರಟ್ಟು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ತಿಂದಿರ್ತೀರೋ ಇಲ್ವೋ ಗೊತ್ತಿಲ್ಲ. ಒಂದು ವೇಳೆ ನೀವು ತಿಂದಿಲ್ಲ ಅಂದರೆ ಖಂಡಿತ ವಿಡಿಯೋನ ನೋಡಿ, ತುಂಬ ಸೂಪರಾಗಿರುತ್ತೆ. ಹಾಗೆ ಹೆಲ್ದಿ ಕೂಡ. ಹೋಟೆಲ್ನಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡೋಣ ಬನ್ನಿ. ಮುಂಚಿತವಾಗಿ ಇಲ್ಲಿ ನಾನು ಹೆಸರು ಕಾಳು ಮಿಷನ್ಗೆ ಹಾಕ್ಸಿರ್ತಾರೆ, ಈ ರೀತಿಯೇ ಸಿಗುತ್ತೆ. ನಮ್ಮ ಸೈಡ್ ತುಂಬ ಇದನ್ನೇ ಬಳಸ್ತಾರೆ. ಪೆಸರಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಹೆಸರು ಬೇಳೆ ಹೆಸರು ಕಾಳಿಗಿಂತನೂ ಇದು 1/4 kg ಇದೆ. 4-5 ಜನಕ್ಕೆ ಸರಿ ಹೋಗುತ್ತೆ ಇದು. ಇವಾಗ ಇದನ್ನು ನೈಟೆಲ್ಲ ನೆನೆಸ್ತಾ ಇದ್ದೀನಿ ನಾನು. 4 ಗಂಟೆ ನೆನೆಸಿದ್ರೆ ಸಾಕು, ಮತ್ತೆ ಮಧ್ಯರಾತ್ರಿ ಎದ್ದು ನೆನೆಸೋಕ್ಕೆ ಆಗಲ್ವಲ್ಲ, ಅದಕ್ಕೆ ನೈಟೆಲ್ಲ ನೆನೆಸ್ತಾ ಇದ್ದೀನಿ. ನಾನು ಅಕ್ಕಿನ 1 ಕಪ್ ಹಾಕ್ತಾಯಿದ್ದೀನಿ. ಜಾಮೂನ್ ಕಪ್ಪಲ್ಲಿ ಅಕ್ಕಿ ಹಾಕಿಲ್ಲ ಅಂದರೂ ಪರವಾಗಿಲ್ಲ. ಇಲ್ಲಿ ನೋಡಿ, ನೀರನ್ನ ಹಾಕಿ ನೈಟೆಲ್ಲ ನೆನೆಸೋಣ. ಅಕ್ಕಿನ ಕೂಡ ನೀಟಾಗಿ 2 ಸಲ ವಾಶ್ ಮಾಡ್ಕೋಬೇಕು ಅಕ್ಕಿನ. ಇವಾಗ ನೋಡಿ, ಮಾರ್ನಿಂಗ್ ಇದು ಚೆನ್ನಾಗಿ ನೆಂದುಬಿಟ್ಟಿದೆ ಹೆಸರು ಕಾಳು ಹೆಸರು ಬೇಳೆ. ಇವಾಗ ಒಟ್ಟನ್ನೆಲ್ಲ ಕೂಡ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ತುಂಬ ಸಿಂಪಲ್ ಇದು. ಇವಾಗ ನೋಡಿ, ಒಂದು ದೊಡ್ಡ ಬಟ್ಲಲ್ಲಿ ಹಾಕ್ಕೊಂಡು, ಯಾವುದಾದ್ರೂ ಬಕೆಟಲ್ಲೋ ಇಲ್ಲ ಬಟ್ಲಲ್ಲೋ ಹಾಕ್ಕೊಂಡ್ರೆ ತುಂಬ ಈಸಿಯಾಗಿ ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಂಡು ಹೆಸರುಬೇಳೆನ ಕೆಳಗಡೆಯಿಂದ ಒಂದು ಸಲ ಕಲಿಸ್ಕೊಂಡು ಈ ರೀತಿ ಮೇಲೆ ಇರುತ್ತಲ್ವ, ನೀರನ್ನ ಚೆಲ್ತಾ ಇದ್ದರೆ ಹೊಟ್ಟೆಲ್ಲ ಕೂಡ ಬಂದುಬಿಡುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ವ ವಿಡಿಯೋನಲ್ಲಿ, ಈ ರೀತಿ ಎಲ್ಲ ಕೂಡ ಹೆಸರುಬೇಳೆನ ಕಲಿಸ್ಕೊಳ್ತಾ ನೀರನ್ನ ಚೆಲ್ಕೋಬೇಕಾಗುತ್ತೆ. ಅದೇ ರೀತಿ ಒಂದು 2-3 ಸಲ ನೀರನ್ನ ಚೆಲ್ಕೊತಾ ಇದ್ದರೆ, ನೀರು ನಾವು ಬೇರೆ ಬೇರೆ ಹಾಕೋ ಅಗತ್ಯೇನಿಲ್ಲ. ಹಾಕ್ತೀವಲ್ವ ನೀರು, ಈ ರೀತಿ ನೀರನ್ನ ಹಾಕ್ಕೊಂಡ್ರೆ ನೋಡಿ ಹೊಟ್ಟೆಲ್ಲ ಯಾವ ರೀತಿ ಬಂದುಬಿಡ್ತಾ ಇದೆ ಅಲ್ವಾ, ಈ ರೀತಿ ಮೇಲೆ ಕೆಳಗಡೆ ಕುತ್ಕೊಂಡ್ಬಿಡುತ್ತೆ. ಮತ್ತು ಮೇಲೆ ಇರುವಂತಹ ನೀರನ್ನ ಮತ್ತೆ ಅದೇ ಇದರಲ್ಲಿ ಹಾಕ್ಕೊಂಡು ಕೇವಲ 2 ಸಲ ಈ ರೀತಿ ಮಾಡಿಕೊಂಡ್ರೆ ಹೊಟ್ಟೆಲ್ಲ ಕೂಡ ಡಿವೈಡ್ ಆಗಿಬಿಡುತ್ತೆ. ಇವಾಗ ನೋಡಿ, ನೀರನ್ನ ಹಾಕ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಇದನ್ನು ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಉದ್ದು ಅಷ್ಟೇ ಸೇಮ್ ಇದೇ ರೀತಿ ಒಟ್ಟಿರುವಂತಹ ಉದ್ದು ಹೆಸರುಬೇಳೆ ಎಲ್ಲ ಸಿಗುತ್ತೆ. ಉದ್ದಿನ ವಡೆ ಮಾಡ್ಕೊಳ್ಳೋದಾದರೂ ಉದ್ದನ್ನ ತಂದು ಈ ರೀತಿ ಮಾಡಿಕೊಂಡು ಉದ್ದಿನ ವಡೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾವು ಅಕ್ಕಿ ನೆನೆಸ್ಕೊಂಡಿದ್ವಲ್ಲ, ಅಕ್ಕಿ ಹಾಗೆಯೇ ಹೆಸರುಬೇಳೆ ಎಲ್ಲ ಕೂಡ ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಇವಾಗ ಇದ್ರ ಜೊತೆಗೆ ನಾನು ಜೀರಿಗೆ 1 ಟೀ ಸ್ಪೂನಷ್ಟು, ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಒಂದು 4-5 ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದರಲ್ಲಿ ಹೆಸರುಬೇಳೆಗೆ ಹಸಿಮೆಣ್ಸಿನ್ಕಾಯಿ ಒಳ್ಳೆ ಕಾಂಬಿನೇಷನ್ನು. ಹಾಗೆಯೇ ಇದ್ರ ಜೊತೆಗೇ ಶುಂಠಿ ಒಂದು ಅರ್ಧ ಇಂಚಿನಷ್ಟು, ಶುಂಠಿ ಹೆಸರುಬೇಳೆ ಜೀರಿಗೆ ಇವು 3 ಸಾಕು. ಇವಾಗ ಇದನ್ನು ಆದಷ್ಟು ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋಣ. ನಿಮಗೆ ನುಣ್ಣಗೆ ಗ್ರೈಂಡ್ ಆಗಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊತ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದನ್ನು ಒಂದು ಬಟ್ಲಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಆದಷ್ಟು ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡು ನೀವು ಒಂದು ಸಲ ಬೋಂಡ ಕೂಡ ಮಾಡ್ಕೋಬೋದು. ಇದನ್ನು ಎಷ್ಟು ಸೂಪರಾಗಿರುತ್ತೆ ಗೊತ್ತಾ, ಹೆಸರುಬೇಳೆ ಬೋಂಡ. ಇದ್ರ ಜೊತೆಗೆ ಏನು ಮಿಕ್ಸ್ ಮಾಡೋಂಗಿಲ್ಲ, ಜಸ್ಟು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಬೋಂಡ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ. ಇವಾಗ ನೋಡಿ, ಮಿಕ್ಸಿ ಜಾರಲ್ಲಿ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ಳೋಣ. ಜಾಸ್ತಿ ನೀರೇನು ಬೇಡ, ಮಾಮೂಲಿ ದೋಸೆ ಬ್ಯಾಟರ್ ಯಾವ ರೀತಿ ಇರುತ್ತೆ ಆ ರೀತಿ ಇದ್ದರೆ ಸರಿ ಹೋಗುತ್ತೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಹಾಕ್ಕೊಳ್ಳೋಣ. ಸಾಲ್ಟನ್ನ ಹಾಕ್ಕೊಂಡು ಸ್ವಲ್ಪ ಕರಗಲಿ ಅಂತ ನೀರನ್ನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಇದ್ದರೆ ಸರಿ ಹೋಗುತ್ತೆ. ಇದನ್ನು ಒಂದು ಸೈಡ್ಗೆ ಇಟ್ಟು ಇವಾಗ ಉಪ್ಮಾಗೆ ರವೆ, ನಾನಿಲ್ಲಿ 1 ಕಪ್ಪು ರವೆ ತಗೊಂಡಿದ್ದೀನಿ. ಉಪ್ಮಾ ಟೇಸ್ಟು ಯಾವತ್ತಾದರೂ ಎಲ್ಲಿದೆ ಅಂದರೆ ರವೆನ ಹುರಿಯೋದ್ರಲ್ಲೇ ಇರುತ್ತೆ. ನಾವು ರವೆನ ಹುರಿಲಿಲ್ಲ ಅಂದರೂ ಇಲ್ಲ ಸ್ವಲ್ಪ ಸಿದಿಸ್ಕೊಂಡ್ರೂ ಕೂಡ ಉಪ್ಮಾ ಟೇಸ್ಟ್ ಏನೂ ಚೆನ್ನಾಗಿರಲ್ಲ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಎಲ್ಲರಲ್ಲ, ಸ್ವಲ್ಪ ಜನ ಕೇಳ್ತೀನಿ ಅಷ್ಟೇ. ಉಪ್ಮಾ ತುಂಬ ರುಚಿಯಾಗಿರುತ್ತೆ. ಮಾಡ್ಕೊಳ್ಳೋ ರೀತಿ ಮಾಡಿಕೊಂಡ್ರೆ ರವೆನ ಒಂದು 5-6 ನಿಮಿಷ ಹುರಿಬೇಕಾಗುತ್ತೆ. ಹುರಿದಾದ್ಮೇಲೆ ಇದಕ್ಕೆ ನಾನು ರವೆನ ಸೈಡ್ಗೆ ಇಟ್ಕೊಂಡು ಅದೇ ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡು ಎಣ್ಣೆನ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಸಾಸಿವೆ ಹಾಗೆಯೇ ಜೀರಿಗೆ ಸ್ವಲ್ಪ ಸಿಡಿತಿದ್ದಂಗೆ ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಕಲರ್ ಚೇಂಜ್ ಆಗಿದೆ ಅಲ್ವಾ. ಇವಾಗ ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಂತಹ ಶುಂಠಿ
ಶುಂಠಿನ ಯೂಸ್ ಮಾಡಿ ಉಪ್ಮಾಗೆ ತುಂಬ ಚೆನ್ನಾಗಿರುತ್ತೆ. ಸಣ್ಣ ಕಟ್ ಮಾಡ್ಕೊಬೇಕಾದಷ್ಟು. ಹಾಗೆಯೇ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತಹ ಒಂದು 2-3 ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟೇ ಸಾಕು. ಇನ್ನೇನು ಟೊಮೆಟೊ ಅದು ಇದು ಏನು ಅಗತ್ಯ ಇಲ್ಲ ಇದಕ್ಕೆ. ಲಾಸ್ಟಲ್ಲಿ ನಿಂಬೆ ಹುಳಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇವಾಗ ನೋಡಿ ಎಲ್ಲ ಕೂಡ ಸ್ವಲ್ಪ ಮೆತ್ತಗಾಗೋವರೆಗೂ 2 ನಿಮಿಷ ಫ್ರೈ ಮಾಡಿಕೊಂಡು ಈರುಳ್ಳಿನ ನಾವು ನೀರನ್ನ ಎಷ್ಟು ಹಾಕ್ಕೋಬೇಕಂದ್ರೆ 1 ಕಪ್ ರವೆಗೆ 4 ಕಪ್ನಷ್ಟು ನೀರನ್ನ ಹಾಕ್ಕೊಂಡ್ರೆ ನಮಗೆ ಎಷ್ಟು ನೀರನ್ನ ಹಾಕ್ಕೊಂಡ್ರೂ ಉಪ್ಮಾ ಗಟ್ಟಿ ಆಗಿಬಿಡ್ತಾ ಇರುತ್ತೆ. ಈ ರೀತಿ ನೋಡಿ ವಾಟರು ರೋಲಿಂಗ್ ಬಾಯ್ಲ್ ಆಗುತ್ತಲ್ವ, ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಸಲ ಎಲ್ಲ ಕೂಡ ಕಲಿಸ್ಕೊಳ್ತಾ ಇವಾಗ ರವೆನ ಒಂದು ಕೈಯಲ್ಲಿ ರವೆನ ಹಾಕ್ಕೊತಾ ಇದ್ದರೆ ಈ ರೀತಿ ಕಲಿಸ್ಕೊತಾ ಇರಬೇಕು. ರವೆನ ಕಲಿಸ್ಕೊಳ್ಳೋದು ರೀತಿ ಚೆನ್ನಾಗಿದ್ದರೆ ನಮಗೆ ಉಪ್ಮಾ ಗಂಟು ಕಟ್ಟಲ್ಲ, ಚೆನ್ನಾಗಿರುತ್ತೆ. ಎಲ್ಲರಿಗೂ ಗೊತ್ತು ಬಿಡಿ, ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ನೋಡಿ ರವೆ ಎಲ್ಲ ಹಾಕಿ ಕಲಸಾದ್ಮೇಲೆ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಗೆಯೇ ನಿಂಬೆ ಹುಳಿ ಹಾಕ್ಕೊಂಡ್ರೆ ನಮಗೆ ಉಪ್ಮಾ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಮೂಲಿ ಉಪ್ಮಾ ಮಾಡಿಕೊಂಡ್ರೂ ಸಹ ಈ ಸ್ಟೈಲ್ನಲ್ಲಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ ಇದನ್ನೆಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಿಂಬೆಹಣ್ಣು ಹಾಕ್ಕೊಂಡ್ರೆ ಒಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ತುಂಬ ಅಂದರೆ ತುಂಬ ಸೂಪರ್ ಇರುತ್ತೆ. ಇದನ್ನು ಸೈಡ್ಗೆ ಇಟ್ಟು ಇವಾಗ ಪೆಸರಟ್ಟನ್ನ ಹಾಕ್ಕೊಳ್ಳೋಕ್ಕೆ ನಾನು ಇವಾಗ ಸ್ಟವ್ ಮೇಲೆ ಒಂದು ಹೆಂಚನ್ನ ಇಟ್ಕೊಂಡು ಒಂದು ಸಲ ಈರುಳ್ಳಿನ ಆಯಿಲ್ನಲ್ಲಿ ಅದ್ಕೊಂಡು ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ನಾವು ಪೆಸರಟ್ಟಿಗೆ ಒಂದು 2-3 ಸೌಟಷ್ಟು, ನಾನು ಚಿಕ್ಕ ಸೌಟಾಗಿರೋದ್ರಿಂದ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ದೊಡ್ಡ ಸೌಟಾದರೆ ಒಂದು ಸಾಕು. ಆದಷ್ಟು ತೆಳ್ಳಗೆ ಸ್ಪ್ರೆಡ್ ಮಾಡ್ಕೋಬೇಕು ಇದನ್ನು. ಇದು ಮಾಮೂಲಿ ದೋಸೆ ಬ್ಯಾಟರ್ ಥರ ಇರಲ್ಲ. ಹೆಸರುಬೇಳೆ ಹೇಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಬಿಡಿ. ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಲ್ವ, ಇದ್ರ ಮೇಲೆ ಇವಾಗ ಸ್ವಲ್ಪ ಪೆಸರಟ್ಟಿಗೆ ನೀವು ಯಾವತ್ತಾದರೂ ಪೆಸರಟ್ಟು ಮಾಡಿಕೊಂಡ್ರೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಳ್ಳಿ, ಒಳ್ಳೆ ಟೇಸ್ಟಿಯಾಗಿರುತ್ತೆ. ಮಾಮೂಲಿ ದೋಸೆಗೆ ಆಯಿಲ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ. ಆದರೆ ಪೆಸರಟ್ಟಲ್ಲಿ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ಸೂಪರಾಗಿರುತ್ತೆ. ಸ್ವಲ್ಪ ಆಮ್ಲೆಟ್ ಥರನೇ ಟೇಸ್ಟ್ ಇರುತ್ತೆ. ಅದ್ರ ಮೇಲೆ ಸ್ವಲ್ಪ ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಆಗಬೇಕು. ಕೆಳಗಡೆ ಎಲ್ಲ ಕೂಡ ಪೆಸರಟ್ಟು ಮೇಲೆ ನಾವು ಮತ್ತೆ ರೋಸ್ಟ್ ಮಾಡಲ್ವಲ್ಲ. ಇವಾಗ ನೋಡಿ ಇದ್ರ ಮೇಲೆ ಉಪ್ಮಾ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಮಾನ ಹಾಕ್ಕೊಂಡು ನೋಡಿ ಅಷ್ಟು ನೀರಾಗಿ ಮಾಡ್ಕೊಂಡಿದ್ವಲ್ಲ, ಆದರೂ ಸ್ವಲ್ಪ ಉಪ್ಮಾ ಗಟ್ಟಿಯಾಗಿದೆ ಅಲ್ವಾ. ಇವಾಗ ಇದನ್ನು ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ. ತುಂಬ ಸಿಂಪಲ್ ಇದು ಮಾಡ್ಕೊಳ್ಳೋದಕ್ಕೆ. ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆಂಧ್ರದಲ್ಲಿ ತುಂಬ ಅಂದರೆ ತುಂಬ ಫೇಮಸ್ಸು. ಖಂಡಿತ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಅಲ್ವಾ, ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡ್ಬೋದು ನೀವಿಲ್ಲಿ ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ. ಪೆಸರಟ್ಟು ಯಾರೇ ಮಾಡಿದ್ರೂ ಸ್ವಲ್ಪ ಮೆತ್ತಕ್ಕೆ ಇರುತ್ತೆ. ನೋಡ್ಬೋದು ಇಲ್ಲಿ ನೀವು ಸ್ವಲ್ಪ ಕ್ರಿಸ್ಪಿಯಾಗಿದೆ. ಒಂದು ವೇಳೆ ನಿಮಗೆ ಉಪ್ಮಾ ಇಷ್ಟ ಇಲ್ಲ ಅನ್ನೋದಾದರೆ ಬರೀ ಪೆಸರಟ್ಟನ್ನ ಹಾಕ್ಕೊತೀನಿ. ಪೆಸರಟ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹೆಲ್ದಿ ಬ್ರೇಕ್ಫಾಸ್ಟ್ ಎಲ್ಲದಕ್ಕಿಂತ ಇದು. ಇವಾಗ ನೋಡಿ ರೆಡಿಯಾಗಿದೆ. ಇದನ್ನು ನಾವು ಶುಂಠಿ ಚಟ್ನಿ ಇಲ್ಲಾಂದರೆ ಟೊಮೆಟೊ ಉಪ್ಪಿನಕಾಯಿ ಇದ್ದರೆ ಟೊಮೆಟೊ ಉಪ್ಪಿನಕಾಯಿ ಜೊತೆನಾದರೂ ತಿನ್ಬೋದು. ಇಷ್ಟ ಆಗಿದರೆ ನೀವು ಖಂಡಿತ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.